ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಳ್ಳಾಟ ಹಿನ್ನೆಲೆಯಲ್ಲಿ ಕರ್ತವ್ಯ ದುರುಪಯೋಗ ಪಡಿಸಿಕೊಂಡ ಅಧಿಕಾರಿಗಳ ವಿರುದ್ಧ ಕೇಸ್ ಆಗಿದೆ. ಬಿಬಿಎಂಪಿ ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಿದರು ಲೋಕಾಯುಕ್ತ ಅಧಿಕಾರಿಗಳು. ವೀರಪ್ಪ ನೇತೃತ್ವದಲ್ಲಿ ಸೌತ್ ಅಂಡ್ ಸರ್ಕಲ್ ಬಳಿ ಕಚೇರಿ ದಾಳಿಯನ್ನು ನಡೆಸಿ ಮಾಹಿತಿಯನ್ನ ಸಂಗ್ರಹಿಸುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದರು. ಕರ್ತವ್ಯ ದುರುಪಯೋಗ ಪಡಿಸಿಕೊಂಡ ಅಧಿಕಾರಿಗಳ ವಿರುದ್ಧ ಈಗ ಕೇಸ್ ದಾಖಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಬಿಎಂಪಿ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಬಿಬಿಎಂಪಿಯ ಅಧಿಕಾರಿಗಳು ಆಡ್ತಾ ಇದ್ದಂಥ ಕಳ್ಳಾಟಗಳು, ಪಾಲಿಕೆಯಲ್ಲಿ ಒಂದಷ್ಟು ಕಳ್ಳಾಟಗಳು ನಡೀತಾ ಇತ್ತು. ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಕೇಸ್ ಕೂಡ ಆಗಿದೆ. ತನ್ನ ಬದಲು ಮಗನನ್ನ ಕೆಲಸಕ್ಕೆ ಕಳುಹಿಸಿದ್ದ ಕೇಸ್ ವರ್ಕರ್ ಕವಿತಾ ಕಚೇರಿಯ ಲಾಗಿನ್ ಐಡಿ ನೀಡಿ ಮಗನಿಗೆ ಕೆಲಸ ಮಾಡೋಕೆ ಕವಿತಾ ಅವರು ಬಿಟ್ಟಿದ್ರು. ಮಗ ನವೀನ್ ಕರ್ತವ್ಯ ಮಾಡೋಕೆ ಬಿಟ್ಟು ಕವಿತಾ ಅವರು ಮನೆಯಲ್ಲಿ ಕರ್ತವ್ಯ ದುರುಪಯೋಗದ ಹಿನ್ನೆಲೆಯಲ್ಲಿ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಲ್ಲದೆ ಗೀತಾ ಎಂಬುವರನ್ನ ಅನಧಿಕೃತವಾಗಿ ನೇಮಕ ಮಾಡಿಕೊಳ್ಳಲಾಗಿತ್ತು. ಸಹಾಯಕ್ಕೆ ಅಂತೇಳಿ ಗೀತಾ ಎಂಬುವರನ್ನ ನೇಮಕ ಮಾಡಿಕೊಳ್ಳಲಾಗಿತ್ತು. ಅಧಿಕಾರಿಗಳಿಂದ ಕರ್ತವ್ಯ ದುರುಪಯೋಗ ಹಿನ್ನೆಲೆಯಲ್ಲಿ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಿದ್ದಾಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟ ಒಂದೊಂದಾಗಿ ಬಯಲಾಗ್ತಾ ಇದೆ. ತಾನು ಕೆಲಸಕ್ಕೆ ಬರೋದ್ರ ಬದಲು ಅವರ ಮಗನನ್ನ ಕಳಿಸಿರುವಂತ ಪ್ರಕರಣ, ಯಾರೆಲ್ಲ ವಿರುದ್ಧ ಈಗ ಕೇಸ್ ಆಗಿದೆ? ಸಂಪತ್ ನೋಡಿ, ಜನಸಾಮಾನ್ಯರು ಸರ್ಕಾರಿ ಕೆಲಸ ಪಡಿಬೇಕಾದ್ರೆ ಬಹಳಷ್ಟು ಕಷ್ಟ ಪಡಿತಾರೆ, ಎಕ್ಸಾಮ್ ಬರೀತಾರೆ. ಈ ರೀತಿಯಾಗಿ ಒಂದು ಎಕ್ಸಾಮ್ ಬರೆದು ತದನಂತರ ಒಂದು ಸರ್ಕಾರಿ ಕೆಲಸವನ್ನ ಕೂಡ ಗಿಟ್ಟಿಟ್ಕೊಳ್ತಾ ಇರುವಂತದ್ದು. ಆದ್ರೆ ಸದ್ಯ ಈ ಬಿಬಿಎಂಪಿ ಕಚೇರಿ ಮೇಲೆ ದಾಳಿ ನಡೆಸಿದ ಲೋಕಾಯುಕ್ತರು ಈ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಲೋಕಾಯುಕ್ತ ಅಧಿಕಾರಿ ಬಿ ವೀರಪ್ಪ ನೇತೃತ್ವದಲ್ಲಿ ಸೌತ್ ಅಂಡ್ ಸರ್ಕಲ್ ಬಳಿ ಇರುವ ಬಿಬಿಎಂಪಿ ಕಚೇರಿ ಮೇಲೆ ದಾಳಿ ಮಾಡಲಾಗಿತ್ತು. ದಾಳಿ ಮೇಲೆ ಪರಿಶೀಲನೆ ವೇಳೆ ತನ್ನ ಬದಲು ಅಂದ್ರೆ ಮಗನನ್ನ ಕೆಲಸಕ್ಕೆ ಕಳುಹಿಸಿದ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಬಿಬಿಎಂಪಿಯಲ್ಲಿ ಕವಿತಾ ಎಂಬ ಕೇಸ್ ವರ್ಕರ್ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಕಚೇರಿಯ ಲಾಗಿನ್ ಐಡಿಯನ್ನ ನೀಡಿ ಮಗನನ್ನ ಕವಿತಾ ಕೆಲಸಕ್ಕೆ ಬಿಟ್ಟಿದ್ರು. ಸೊ ಎಲ್ಲಾ ವಹಿವಾಟುಗಳನ್ನ ನವೀನೇ ಕೆಲಸವನ್ನ ಮಾಡ್ತಾ ಇದ್ರು. ಅಂದ್ರೆ ಕವಿತಾ ಮಾಡೋ ಕೆಲಸ ಆಗಿರ್ಬೋದು, ಹಾಗೇನೆ ಬೇರೆಯವರಿಂದ ಲಂಚ ಸ್ವೀಕಾರ ಮಾಡೋದಾಗಿರ್ಬೋದು, ಅಂದ್ರೆ ಡೀಲಿಂಗ್ ಮಾಡಿರೋದಾಗಿರ್ಬೋದು, ಈ ರೀತಿಯಾದಂತಹ ಎಲ್ಲಾ ಕೆಲಸಗಳನ್ನ ನವೀನ್ ಮಾಡ್ತಾ ಇದ್ದ. ಆದ್ರೆ ಹೆಸರಿಗಷ್ಟೇ ಕವಿತಾ ಕೆಲಸ ಮಾಡ್ತಿದ್ಲು ಅನ್ನೋದಕ್ಕೆ ಪೇಪರ್ ಮಾತ್ರ ಅಲ್ಲಿತ್ತು. ಸೊ ಇದನ್ನ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಪತ್ತೆ ಹಚ್ಚಿದ್ದು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ದಾಖಲಿಸಿದ್ರು. ಸದ್ಯ 3 ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಕಚೇರಿ ಮುಖ್ಯಸ್ಥರಾದ ಸುಜಾತೆ, ಯಾಕಂದ್ರೆ ಕಚೇರಿಯಲ್ಲಿ ನಡೀತಾ ಇರುವಂತಹ ವ್ಯವಸ್ಥೆಗಳು ಮುಖ್ಯಸ್ಥರ ಗಮನಕ್ಕೆ ಬರದೆ ಈ ಕೆಲಸ ಆಗೋಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಕಚೇರಿಯ ಮುಖ್ಯಸ್ಥರಾದ ಸುಜಾತ, ಹಾಗೇನೆ ಕೇಸ್ ವರ್ಕರ್ ಕವಿತಾ, ಹಾಗೇನೆ ಆಕೆಯ ಮಗ ನವೀನ್ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗಿಕೊಂಡು ಒಂದು ಕಡೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ದಾಪುರ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಈ ಆಫೀಸ್ ಅಲ್ಲಿ ಮತ್ತೊಂದು ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಅಂದ್ರೆ ಬೇರೆಯವರನ್ನ ಅನಧಿಕೃತವಾಗಿ, ಗೀತಾ ಎಂಬಾಕೆಯನ್ನ ಅನಧಿಕೃತವಾಗಿ ನೇಮಕ ಮಾಡಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಅನಧಿಕೃತವಾಗಿ ನೇಮಕ ಮಾಡಿಕೊಂಡು ಕೆಲವೊಂದು ಲಂಚಕ್ಕೆ ಬೇಡಿಕೆ ಇಡೋದಾಗಿರ್ಬೋದು, ಬೇರೆ ಬೇರೆ ಪೇಪರ್ ವರ್ಕ್ ಗಳನ್ನ ಮಾಡ್ತಾ ಇದ್ದಂತಹ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು. ಸೊ ಹೀಗಾಗಿ ಸಿದ್ದಾಪುರ ಪೊಲೀಸರು ಒಂದು ಕಡೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದು ಯಾರಿಗೆ ಮುಳುವಾಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಇಲ್ಲಿ ನೋಡೋದಕ್ಕೆ ಬಿಬಿಎಂಪಿ ಆಫೀಸ್ ಪಾರ್ಟ್ ಇರುವಂತದ್ದು. ವಾರ್ಡ್ ನಲ್ಲಿ ಒಂದೊಂದು ರೀತಿಯ ಆಫೀಸ್ ಅಲ್ಲಿ ಈ ರೀತಿಯಾದಂತಹ ಕೆಲಸ ನಡೀತಾ ಇರುವಂತದ್ದು. ಹಾಗಾದ್ರೆ ಇದ್ರ ಹಿಂದೆ ಹಿರಿಯ ಅಧಿಕಾರಿಗಳ ಕೈವಾಡ ಇದೆಯಾ ಅನ್ನೋ ಶಂಕೆ ಕೂಡ ಮೂಡಿರುವಂತದ್ದು. ಸದ್ಯ ಪೊಲೀಸರು ತನಿಖೆ ನಡೆಸಿ ಮುಂಬರುವಂತಹ ದಿನಗಳಲ್ಲಿ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿದೆ. ಇನ್ನಷ್ಟು ವಿಚಾರಗಳು ಬೆಳಕಿಗೆ ಬರುವ ಸಾಧ್ಯತೆ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30,
ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.